ಮೂಲಂಗಿ ಅಂತ ಹೇಳಿದ್ರೆ ಮೂಗು ಮುರಿಯೋರೇ ಜಾಸ್ತಿ. ಕೆಲವರಿಗೆ ಸ್ಮೆಲ್ ಆಗೋದಿಲ್ಲ, ಇನ್ನು ಕೆಲವರಿಗೆ ಅದರ ಟೇಸ್ಟ್ ಇಷ್ಟ ಆಗೋದಿಲ್ಲ. ಅಂಥವರಿಗೆ ಎಂದೇ ನಾನೊಂದು ಸಿಂಪಲ್ಲಾಗಿರುವ ಮೂಲಂಗಿಯ ರೆಸಿಪಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ಇದನ್ನು ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನು 2 ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಸಾಸಿವೆ ಚಟಪಟ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಚಿಕ್ಕ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ಕರಿಬೇವು, 1 ಹೆಸರಿನಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಇದೇನು ಬ್ರೌನ್ ಕಲರ್ ಆಗಬೇಕು ಅಂತ ಏನಿಲ್ಲ. ಚೆನ್ನಾಗಿ ಹುರಿದ ಮೇಲೆ ಅಂದರೆ ಒಂಥರ ಟ್ರಾನ್ಸ್ಪರೆಂಟ್ ಆಗಿ ಆದಮೇಲೆ ಇದಕ್ಕೆ 1/4 ಸ್ಪೂನ್ನಷ್ಟು ಅರಿಶಿನ ಹಾಕಬೇಕು. ಇದರ ನಂತರ ಮೆಣಸಿನ ಹುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ, ನಂತರ ಧನಿಯಾ ಹುಡಿ, ಜೊತೆಗೆ ಗರಂ ಮಸಾಲ ಕೂಡ ಹಾಕಬೇಕು. ಎಲ್ಲ ಮಸಾಲ ಪೌಡರ್ಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಹುರಿಬೇಕು. ಇದನ್ನು ಹುರಿದ ಮೇಲೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿಯನ್ನು ಹಾಕಬೇಕು. ಇದನ್ನು ಹಾಕಿ ಕೂಡ ಒಂದು ಸಲ ಚೆನ್ನಾಗಿ ಕಲಿಸ್ಬೇಕು. ಇದರ ಮಸಾಲೆ ಎಲ್ಲ ಮೂಲಂಗಿಯಲ್ಲಿ ಹಿಡಿಬೇಕು. ನಂತರ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಬೇಕು. ನಂತರ ಒಮ್ಮೆ ಮೇಲಿಂದ ಮೇಲೆ ಕಲಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು. ಈಗ ಎಲ್ಲವನ್ನು ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ 5 ನಿಮಿಷ ಆಗಿದೆ. ನಾನು ನಮ್ಮ ಮುಚ್ಚಳ ತೆಗಿತಾ ಇದ್ದೇನೆ. ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ, ನೀರೆಲ್ಲ ಆರಿದೆ, ಹಾಗೆ ಮೂಲಂಗಿ ಕೂಡ ಒಳ್ಳೆ ಬೆಂದಿದೆ. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾವಿದಕ್ಕೆ ಕಾಯಿ ತುರಿಯನ್ನು ಹಾಕಬೇಕು. ಈ ಕಾಯಿ ತುರಿ ಹಾಕದಿದ್ದರೂ ಕೂಡ ಈ ಪಲ್ಯ ತುಂಬ ಟೇಸ್ಟಿಯಾಗಿರ್ತದೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಹಾಕದೇನೋ ಹಾಗೆ ತಿನ್ಬೋದು. ಕಾಯಿ ತುರಿ ಹಾಕಿದ ಮೇಲೆ ಒಂದು ಸಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಈಗ ನಮ್ಮ ಮೂಲಂಗಿ ಪಲ್ಯ, ತುಂಬ ಸಿಂಪಲ್ಲಾಗಿರುವ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಕೊನೆಯದಾಗಿ ಫಿನಿಶಿಂಗಿಗೆ ಅಂತ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನಮ್ಮ ರುಚಿಯಾದ ಮೂಲಂಗಿ ಪಲ್ಯ ರೆಡಿಯಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಉದುರಿಸಿದ ಮೇಲೆ ಒಂದು ಸಲ ಒಳ್ಳೆ ರೀತಿಯಲ್ಲಿ ಕೈ ಆಡಿಸಬೇಕು. ನೋಡಿ ಎಷ್ಟು ಸುಲಭ ಅಲ್ವಾ ಈ ಮೂಲಂಗಿ ಪಲ್ಯ ಮಾಡುವುದು. ನೀವು ಒಂದು ಸಲ ಈ ರೀತಿ ಮೂಲಂಗಿ ಪಲ್ಯವನ್ನು ಮಾಡಿ ಇದರ ಟೇಸ್ಟನ್ನು ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.